ಇನ್ನು ನಡು ರಸ್ತೆಯಲ್ಲೇ ಲಾಯರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಳಗಾವಿಯ ಗೋಕಾಕ್ನ ಬಸವೇಶ್ವರ ಸರ್ಕಲ್ನಲ್ಲಿ ಈ ಕೃತ್ಯ ನಡೆದಿರೋದು. ನಡು ರಸ್ತೆಯಲ್ಲೇ ವಕೀಲರೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಳಗಾವಿಯ ಗೋಕಾಕ್ನ ಬಸವೇಶ್ವರ ಸರ್ಕಲ್ನಲ್ಲಿ ವಕೀಲ ಚಂದನ್ ಗಿಡ್ನವರ್ ಇವ್ರ ಮೇಲೆ ಹಲ್ಲೆ ಆಗಿರೋದು. ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದು. ರಸ್ತೆ ಚರಂಡಿ ಅಗಲೀಕರಣ ವಿಚಾರದಲ್ಲಿ ವಾಗ್ವಾದ ವಿಕೋಪಕ್ಕೆ ಹೋಗಿ ಈ ರೀತಿ ಘಟನೆ ನಡೆದಿದೆ. ಚಂದನ್ಗೆ ಸೇರಿದಂತಹ ಆಸ್ತಿಯನ್ನ ಅತಿಕ್ರಮಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಿದಾರಂತೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಜಾರಕಿಹೊಳಿ ಬೆಂಬಲಿಗರು ಹಲ್ಲೆ ಮಾಡಿದ್ರ ಅಂತ. ಚಂದನ್ ಅವ್ರಿಗೆ ಸೇರಿದಂತಹ ಆಸ್ತಿಯನ್ನ ಅತಿಕ್ರಮಿಸಿಕೊಂಡು ಅದರಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಜಾರಕಿಹೊಳಿ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ. ಹಲ್ಲೆಯಾದ್ರೂ ಪೊಲೀಸರು ದೂರು ಸ್ವೀಕರಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಗೋಕಾಕ್ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ವಕೀಲರೊಬ್ಬರ ದೂರನ್ನೇ ಪೊಲೀಸರು ಸ್ವೀಕರಿಸ್ತಾ ಇಲ್ಲ ಅಂತ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಲೇಬೇಕು. ಇಫ್ ಇಟ್ ಇಸ್ ನಿಜವಾಗ್ಲೂ ಪೊಲೀಸರು ಈ ಕಂಪ್ಲೇಂಟ್ ತಗೋತಾ ಇಲ್ಲ ಅನ್ನೋದು ನಿಜ ಆದ್ರೆ ಸಾಮಾನ್ಯ ಜನರು ಏನ್ ಮಾಡಬೇಕು? ಹಾಗಾದ್ರೆ ಒಬ್ಬ ವಕೀಲರ ಕಂಪ್ಲೇಂಟ್ಗೆ ಬೆಲೆ ಇಲ್ಲ ಅನ್ನೋದಾದ್ರೆ ಅವ್ರದ್ದು MLC ಮಾಡ್ತಾರೆ, ಮತ್ತೆ ದಲಿತರ ಜನರ ಅಮಾಯಕರನ್ನ ಯೂಸ್ ಮಾಡ್ಕೋತಾರ. ನಮ್ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಮತ್ತೆ ಅವರು ಕೇಸ್ ಹಾಕೋದು, ನಮ್ಮೆಲ್ಲ ಕೇಸ್ ಹೊಡ್ಸೋದು ನಾವ ಎರಡು ಕಡೆ ಕೇಸ್. ನಮ್ಮ ಶಾಸಕರ ಬೆಂಬಲಿಗರ ಮಾಡ್ತಾರೆ ರಮೇಶ್ ಜಾರಕಿಹೊಳಿ. ಇವತ್ತು ಅದ ಭಾಗವಾಗಿ ಇವತ್ತ ಗಿಡ ವಕೀಲ ದೂರ ಅದ ಯಾವ ರೀತಿ ಪಡೆದ ಕಾಲ ಮಾಡೋದಾರ ಇವತ್ತು. ಮತ್ತೆ ಹೆಂಗಾಗತ್ತೆ ಸರ್, ನಾವು ನಮ್ಮ ಮುನ್ಸಿಪಾಲ್ಟಿ ಅವರು ಕಟ್ರ ಮಾಡ್ತು ಅಂತೇಳಿ ಬಂದು ನಮ್ಮ ಕುಮ್ಮಕ್ಕಿನಿಂದನೇ ಬಂದಿರೋರು. ಸುಮಾರು 1.5 ವರ್ಷದಿಂದ ಯಾವುದೇ ಇದು ಮಾಡಲ್ದ ಈ ಏಕಾಏಕಿ ಬಂದ ಕಿರಿಂದ ನಮ್ಮ ಕಾಂಪ್ಲೆಕ್ಸ್ಗಳೆಲ್ಲ ಹೊಡೆದು, ಕಂಪೌಂಡ್ ಗೇಟ್ ಹೊಡೆದು, ಅಲ್ಲಿದ್ದಂಥ ಗಿಡಗಳು ಸದೇ ಕಿತ್ತದ. ಇದಕ್ಕೆ ಏನು ಮೈನ್ ಕಾರಣ ಅಂತಂದ್ರೆ ಇದಕ್ಕೆಲ್ಲ ಮೇನ್ ಇರೋದು ಕುಮ್ಮಕ್ಕ ರಮೇಶ್ ಜಾರಕಿಹೊಳಿ ಇದ್ರು. ಯಾಕಂದ್ರೆ ಅವಾಗ ನಾವು ವಿರೋಧ ಪಕ್ಷದವ್ರು ಅಂದ್ರೆ ಕಿರಿಕಿರಿ ಆಗಿದ್ರು. ಅವ ಏನು ಅನ್ಯಾಯ ಅಕ್ರಮ ಮಾಡ್ತಾನಲ್ಲ ನೋಡ್ರಿ. ಕಳೆದ 1994ರಿಂದ ಈ ನಮ್ಮ ಗೋಕಾಕ್ ನಗರ ಶಾಸಕ ರಮೇಶ್ ಜಾರಕಿಹೊಳಿ ಏನದಲ್ಲ, ನೀವು ಏನೇನು ಕರ್ಮಕಾಂಡ ಮಾಡ್ಯಾನ, ಏನೇನು ಬಾರಾಬಾಣಿ ಮಾಡ್ಯಾನ ಇಲ್ಲ ಅದ. ನಾವು ರಾಜಕೀಯವಾಗಿ ಅವನ ಇದು ಮಾಡ್ತು ಹೊರತಾಗಿ ಅವನು ವೈಯಕ್ತಿಕವಾಗಿ ಇದು ಮಾಡೋಂಗಿಲ್ಲ. ಈಗ ಇವತ್ತು ಮಾಡಿದ್ದೇನಂತಂದ್ರೆ ಅವ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಆಸ್ತಿಗಳ ಮೇಲೆ